ಇದನ್ನು ನಾವು ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ. ಇದು ಆವಾಗನೇ ನಾವು ಫ್ರೈ ಮಾಡ್ಕೊಂಡಿದ್ದೇವಲ್ಲ, ತೊಂಡೆಕಾಯಿ ಬಾಯ್ಲ್ ಆಯಿತು ಆವಾಗನೇ, ಕಾಯಿ ತುರಿನ ನಾವು ಆವಾಗನೇ ಫ್ರೈ ಮಾಡಿಟ್ಕೊಂಡಿದ್ದೇವೆ. ಇವಾಗ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿದೆ. ಇವಾಗ ಲಾಸ್ಟಿಗೆ ನಾವು ಕೊತ್ತಂಬರಿ ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ. ಇವಾಗ ತೊಂಡೆಕಾಯಿ ಬಾಜಿ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ತೊಂಡೆಕಾಯಿ ಬಾಜಿ ಮಾಡ್ತಿದ್ದೇವೆ. ನೋಡಿ, ತೊಂಡೆಕಾಯಿ ತಗೊಂಡಿದ್ದೇನೆ, 2 ಸ್ಪೂನು ಕೊತ್ತಂಬರಿ ಬೀಜ, 10 ಬ್ಯಾಡಗಿ ಚಿಲ್ಲಿ, ಅರ್ಧ ಸ್ಪೂನ್ ಜೀರಿಗೆ, 1 ಆನಿಯನ್ ತಗೊಂಡಿದ್ದೇನೆ. ಇದು ಬಂದುಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಕರಿಬೇವು, 5 ಬೆಳ್ಳುಳ್ಳಿ, ಅರ್ಧ ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಸಾಸಿವೆ, ಅರ್ಧ ಕಪ್ ಕಾಯಿ ತುರಿ ತಗೊಂಡಿದ್ದೇನೆ. ಇವಾಗ ತೊಂಡೆಕಾಯಿನ ಬೇಯಲಿಕ್ಕೆ ಇಟ್ಟಿದ್ದೇನೆ. 1/4 ಸ್ಪೂನ್ ಅರಿಶಿನ ಹುಡಿ ಸೇರಿಸ್ಕೊಳ್ತಿದ್ದೇನೆ. ಅಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಇದನ್ನು ಡ್ರೈ ಆಗಿ ಹುರ್ಕೊಳ್ತಿದ್ದೇನೆ ನಾನು. ಚಿಲ್ಲಿ, ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಮಾನು, ಕೊತ್ತಂಬರಿ ಬೀಜ, ಜೀರಿಗೆ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತೇನೆ. ಬಾಣಲೆ ಇಟ್ಕೊಂಡಿದ್ದೇನೆ, ಬಾಣಲೆ ಕಾಯಿತು, ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಇದು ಕಾಯಿ ತುರಿ ನಾನು ತುರಿದಿಟ್ಕೊಂಡಿದ್ದೇನಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಹುಡಿ ಸೇರಿಸ್ಕೊಳ್ತಿದ್ದೇನೆ. ಇಷ್ಟಾದರೆ ಸಾಕು. ನೋಡಿ, ಇವಾಗ ಒಂದು ಕಡೆಯಿಂದ ಇವಾಗ ಬೇಯ್ತಾ ಬಂತು ನೋಡಿ. ನಾವು ಇನ್ನೊಂದು ಕಡೆ ಒಗ್ಗರಣೆ ರೆಡಿ ಮಾಡೋಣ. ಆಯಿಲ್ ಹಾಕ್ಕೊಳ್ತಿದ್ದೇನೆ. ಇವಾಗ ಉದ್ದಿನ ಮೇಲೆ ಹಾಕ್ಕೊಂಡಿದ್ದೇನೆ. ಇವಾಗ ಸಾಸಿವೆ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಸಾಸಿವೆ ಪಟ ಪಟ ಅಂತ ಹೇಳ್ತೀವಿ. ಇದಾದ್ಮೇಲೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಕರಿಬೇವು ಆ್ಯಡ್ ಮಾಡ್ಕೊಂಡಿದ್ದೀನಿ, ಮಾಡ್ಕೊತಿದ್ದೀನಿ. ತೊಂಡೆಕಾಯಿ ಬೆಂದ್ಬಿಟ್ಟಿದೆ, ಆಫ್ ಮಾಡ್ಕೊಂಡಿದ್ದೇನೆ. ಇವಾಗ ಇದು ಆಗಿದೆ. ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊತಿದ್ದೇನೆ. ಇವಾಗ ಇದೇ ಜಾರಿಗೆ ನಾನು ಕಾಯಿ ತುರಿ ಫ್ರೈ ಮಾಡ್ಕೊಂಡಿದ್ದೇನಲ್ಲ, ಅದನ್ನು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಒಂದೇ ರೌಂಡ್ ಇಷ್ಟೇ ಇದು ಮಾಡಿದ್ದೇನೆ, ಪುಡಿ ಮಾಡ್ಕೊಂಡಿದ್ದೇನೆ, ಜಾಸ್ತಿ ಏನು ನೈಸ್ ಮಾಡಿಲ್ಲ. ಮಸಾಲೆ ಆಯಿತು, ಫ್ರೈ ಆಯಿತು ನೋಡಿ ಎಲ್ಲ ಒಟ್ಟಿಗೆ. ಇವಾಗ ನಾನು 1 ಸ್ಪೂನು ಬೆಲ್ಲ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇದಕ್ಕೆ ಇದು ಚೆನ್ನಾಗಿರುತ್ತೆ ಬೆಲ್ಲ ಆ್ಯಡ್ ಮಾಡಿಕೊಂಡ್ರೆ. ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನಲ್ಲ ಕಾಯಿ ತುರಿ, ಇದನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಆವಾಗ ಬೇಯುವಾಗ ಹಾಕಿದ್ದೇನೆ ನಾನು. ನೋಡಿ, ನಾನು ಜಾಲಿಗೆ ಹಾಕ್ಬಿಟ್ಟು ಸೋಸ್ಕೊಂಡು ಇಟ್ಟಿದ್ದೇನೆ ತೊಂಡೆಕಾಯಿಯನ್ನು. ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೇನೆ ಮಸಾಲಕ್ಕೆ. ಮಸಾಲೆ ಒಟ್ಟಿಗೆ ಮಿಕ್ಸ್ ಹಾಕ್ತೀನಿ ತೊಂಡೆಕಾಯಿ.
ತುಂಬ ಈಸಿಯಾಗಿದೆ ರೆಸಿಪಿದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ಚಪಾತಿಗೆ, ಊಟಕ್ಕೆ ಎಲ್ಲ ಸೂಪರ್ ಕಾಂಬಿನೇಷನ್. ನೋಡಿ ತೊಂಡೆಕಾಯಿ ರೆಸಿಪಿ ರೆಡಿ ಆಯ್ತಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಇದು. ನಾವು ತುಳುವಿನಲ್ಲಿ ಇದಕ್ಕೆ ಮನೋಲಿ ಬಾಜಿ ಅಂತ ಹೇಳ್ತೇವೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ and ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದನ್ನು ನಾವು ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ. ಇದು ಆವಾಗನೇ ನಾವು ಫ್ರೈ ಮಾಡ್ಕೊಂಡಿದ್ದೇವಲ್ಲ, ತೊಂಡೆಕಾಯಿ ಬಾಯ್ಲ್ ಆಯಿತು ಆವಾಗನೇ, ಕಾಯಿ ತುರು ನಾವು ಆವಾಗನೇ ಫ್ರೈ ಮಾಡ್ಕೊಂಡಿದ್ದೇವೆ. ಇವಾಗ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿದೆ. ಇವಾಗ ಲಾಸ್ಟಿಗೆ ನಾವು ಕೊತ್ತಂಬರಿ ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸ್ಕೋಣ. ಇವಾಗ ತೊಂಡೆಕಾಯಿ ಬಾಜಿ ರೆಡಿಯಾಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.